ಹಾಯ್ ಫ್ರೆಂಡ್ಸ್, ವಿಶಾಲ್ ವ್ಲಾಗ್ಗೆ ಸ್ವಾಗತ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಹೊಡೀರಿ. ನೋಡಿರಿ, ನಾವು ಉಳಿದಿರೋ ಹಣ್ಣದಾಗ ಪಡ್ಡು ಮಾಡೀವ್ರಿ. ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ, ಚಲೋ ಮೆತ್ತಗೆ ಆಕತಿ. ಈಗ ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬರೀ. ಇದಕ್ಕೆ ಏನೇನು ಬೇಕು ಫಸ್ಟ್ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ್ರಿ. ನಮಗೀಗ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ 1 ರಿಂದ 1.5 ಕಪ್ಪು ಗೋಧಿ ಹಿಟ್ಟು ತೊಗೊಂಡೇನ್ರಿ. ನೋಡಿರಿ, ಸಾಣಿಸ್ ತೊಗೊಂಡೇನ್ರಿ. ಅದಕ್ಕೀಗ ಅರ್ಧ ಕಪ್ಪು ರವೆ ಹಾಕ್ಯನ್ರಿ, ಮತ್ತು 1 ಕಪ್ಪು ಅನ್ನ ಹಾಕ್ಯನ್ರಿ. ಅನ್ನ ಹಿಟ್ಟಿನ ಜೋಡಿ ಚಂದಾಗ ಮಿಕ್ಸ್ ಆಗುವಂಗೆ ಹಿಂಗೆ ಕಲಿಸ್ಕೊಳ್ಳೋಣ್ರಿ ಫಸ್ಟ್. ನೋಡಿರಿ, ಕೈಯಾಗ ಅನ್ನ ಮೆತ್ತಗಾಗುವಂಗೆ ಕಲಿಸಿ ತೊಗೊತೇನೆ ರೀ. ನೀವು ಬೇಕಾದ್ರೆ 1 ರೌಂಡ್ ಮಿಕ್ಸಿಗೂ ಹಾಕ್ಕೊಬೋದು ರೀ. ಇವಾಗ ನೋಡಿರಿ, ನಾವು ಎಷ್ಟು ಬೇಕಷ್ಟು ನೀರು ಹಾಕ್ಕೊತ ಹಿಂಗೆ ಅನ್ನ ಎಲ್ಲ ಹಿಟ್ಟಿನ ಕೂಡ ಮಿಕ್ಸ್ ಆಗುವಂಗೆ ಚಂದಾಗ ಕಲಿಸ್ಕೊಳ್ಳೋಣ್ರಿ. ಕೈಯಾಗ ಕಲಿಸ್ಕೊಳ್ಳೋಣ್ರಿ. ಮಿಕ್ಸಿಯಾಗ ಹಾಕ್ಕೊಂಡ್ರೆ ಅದೇನು ಕೈಯಾಗ ಕಲಿಸ್ಕೋಬೇಕಂತಿಲ್ಲ, ಚಮಚಲ್ಲೂ ಕಲಿಸ್ಕೊಬೋದು ರೀ. ನೋಡಿರಿ, ನಾವು ಇಲ್ಲಿ ಅನ್ನ ಹಿಂಗೆ ಒಂದು ಚೂರು ಗಂಟಿಲ್ದಂಗೆ ಕಲಿಸಿ ತೊಗೊಳಕತ್ತೇನೆ ರೀ. ನೋಡಿರಿ, ಈ ಥರ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಏನು ದೋಸೆ ಹಿಟ್ಟಿನ ಹದ ಬರ್ತೈತಲ್ರಿ, ದೋಸೆ ಹಿಟ್ಟಿನ ಗತೆ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಿಂಗತೆ ಕೈ ಆಡಿಸ್ಕೊಂಡು ತೊಗೊಂಡೇನೆ ರೀ. ಇದನ್ನೀಗ ಸ್ವಲ್ಪ ಮುಚ್ಚಿಡೋಣ್ರಿ. ಅದಕ್ಕೆ ಹಾಕಕ್ಕೆ ನೋಡಿರಿ, ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ 2 ಈರುಳ್ಳಿ ದೊಡ್ಡ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನೆ ರೀ. 1 ಕ್ಯಾರೆಟ್ ತುರಿದಿಟ್ಕೊಂಡೇನೆ ರೀ. ಅದಕ್ಕೆ ಬೇಕಾದಷ್ಟು ಉಪ್ಪು, ಜೀರಿಗೆ, ಅರಿಶಿನ ಮತ್ತು ಅಜ್ವಾನ. ನಾವು ಇಲ್ಲಿ ಓಂಕಾಳು ಅಂತಾರೆ, ನಾವು ಅಜ್ವಾನ ಅಂತೇವೆ ರೀ. ಅಜ್ವಾನ ಇವೆಲ್ಲನೂ ಈಗ ನಾವು ಹಿಟ್ಟು ಕಲಿಸಿಟ್ಕೊಂಡೇವಲ್ಲ ರೀ, ಅದಕ್ಕೆ ಹಾಕ್ಕೊಳಕತ್ತೇನೆ. ನೋಡಿರಿ ಇಲ್ಲಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಹಿಟ್ಟಿನಗಳು ಚಂದಾಗ ಕಲಿಸ್ಕೋಬೇಕ್ರಿ. ಇದನ್ನು ಈ ಸ್ವಲ್ಪ ಇದು ಗಟ್ಟಿ ಐತ್ರಿ, ಅದಕ್ಕೆ ನಾನು ಸ್ವಲ್ಪ ನೀರು, ಇನ್ನಷ್ಟು ಸ್ವಲ್ಪ ನೀರು ಹಾಕಕತ್ತೇನೆ ರೀ. ನೋಡಿರಿ, ಈ ಥರ ಹಿಂಗೆ ಫುಲ್ಲು ಇದನ್ನು ತೊಗೊಂಡು ಮಿಕ್ಸಿ ಮಾಡೋದು ಇದನ್ನು ಇರುತ್ತಲ್ಲ ರೀ, ಮಿಕ್ಸ್ ಹಾಕಿ ಮಾಡೋದು ಚಮಚಲ್ಲೇ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ ನಾನು. ನೋಡಿರಿ, ಸ್ವಲ್ಪ ಇದಕ್ಕೆ ಸೋಡಾ ಹಾಕ್ಕೊತೇನೆ ರೀ, ಒಂದೀಟ ಚಿಟ್ಕಿ. ಬೇಕಂದ್ರೆ ಹಾಕ್ಕೊಳ್ರಿ, ಅದೇನು ಬೇಡ ಅಂದ್ರೆ ಬಿಡ್ಬೋದು ರೀ. ನೋಡಿರಿ, ಇದು ಹಿಟ್ಟು ಕಲಿಸ್ತೀವಲ್ಲ ರೀ, ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನೋಡಿರಿ, ಇಲ್ಲಿ ನಮ್ದು ಪಡ್ಡಿನ ಹಂಚು ಕಾದೈತ್ರಿ. ಅದಕ್ಕೆ ಎಣ್ಣೆ ಹಾಕ್ಕೊಳಕತ್ತೇನೆ ರೀ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿರಿ, ಈ ಥರ ಪಡ್ಡು ಮಾಡ್ಕೊಳ್ಳೋಣ್ರಿ. ಹಿಂಗೆ ಮಾಡೋದ್ರಿಂದ ಯಾವಾಗಲೂ ಅನ್ನ, ಚಿತ್ರಾನ್ನ, ಪುಳಿಯೋಗರೆ ಮಿಕ್ಕಿರೋ ಅನ್ನದಾಗ ಏನು ಮಾಡಲಪ್ಪ ದಿವಸ ಬಿಸಾಡೋಕೆ ಬೇಜಾರಾಗತ್ತೆ. ಉಳ್ದಿರೋ ಅಣ್ಣನ ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ, ಬಿಸಾಡೋಕೆ ಬೇಜಾರಾಗತ್ತೆ. ಈ ಥರ ಒಂಥರ ತಿಂಡಿ ಮಾಡಿಕೊಂಡ್ರೆ, ಈ ಥರ ನಾಷ್ಟ ಮಾಡಿದ್ರೆ, ಬೇರೆ ನಾಷ್ಟ ಮಾಡ್ಕೊಂಡು ತಿಂತಿದ್ರೆ ನಮಗೂ ಒಂಥರ ಬೇಜಾರಾಗಂಗಿಲ್ಲ. ನೋಡಿರಿ, ಎಷ್ಟು ಚಲೋ ಬರಾಕತ್ತ ನೋಡಿರಿ ಪಡ್ಡು. ನೀವು ಹಿಂಗೆ ಒಂದು ಸಲ ಮಾಡಿ ನೋಡ್ಕೊರಿ, ಭಾಳ ಅಂದ್ರೆ ಭಾಳ ಚಲೋ ಬರ್ತೈತ್ರಿ. ಈಗ ಇದನ್ನು 2 ಕಡೆನೂ ಚಂದಾಗ ಬೇಯಿಸಿ ತೊಗೊಳ್ಳೋಣ್ರಿ. ಈಗ ಇನ್ನೊಂದು ಸಲ ಹೊಳ್ಳಿಸಿ ಹಾಕ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ನೋಡಿರಿ, ಹಿಂಗೆ ಬರ್ಬೇಕ್ರಿ ಪಡ್ಡು. ಮಸ್ತ್ ಅಕ್ಕವ್ರಿ, ಮಸ್ತ್ ರುಚಿ ಇರ್ತೈತಿ. ಇದನ್ನು ನೋಡಿರಿ, ನಾನೀಗ ತಕ್ಕೊಂಡೇನೆ ರೀ. ನೀವು ಈ ಥರ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಚಲೋ ಆಕೈತ್ರಿ. ಹುಡುಗರಿಗೆ, ಮಕ್ಕಳಿಗೆ ತಿಂಡಿ ತಿನ್ನಲ್ಲ ಅನ್ನೋವಾಗ ಹಿಂಗಾರ ಮಾಡಿಕೊಟ್ರೆ ಚಲೋ ಆಕೈತಿ. ನೋಡಿರಿ, ನಮ್ಮದು ಪಡ್ಡು ರೆಡಿ ಆಗೈತ್ರಿ. ನೋಡಿರಿ, ಎಷ್ಟು ಸ್ಮೂತಾಗಿ ಬಂದೈತೆ ನೋಡಿರಿ. ಎಷ್ಟು ಮೆತ್ತಗೆ ಅಂದ್ರೆ ಭಾಳ ಮೆತ್ತಗೆ ಬಂದಿರ್ತಾವೆ ರೀ. ನೋಡಿರಿ, ಇಲ್ಲೇ ನಾವು ಕಾಯಿ ಚಟ್ನಿ ಕೂಡ ಸರ್ವ್ ಮಾಡ್ಕೊಂಡ್ರಿ ಭಾಳ ಚಲೋ ಇರ್ತೈತೆ ರೀ. ನೀವು ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು.